ಮಾನ್ಯ ಮಾಧ್ಯಮದ ಸ್ನೇಹಿತರೆ, ಕರ್ನಾಟಕ ರಾಜ್ಯ ರೈತ ಸಂಘ ಒಂದು ಜವಾಬ್ದಾರಿಯುತವಾದ ಸಂಘಟನೆ. ಇದಕ್ಕೆ ಒಂದು ತಾತ್ವಿಕವಾದಂಥ ನೆಲೆಗಟ್ಟಿದೆ, ವೈಚಾರಿಕವಾದಂಥ ದೃಷ್ಟಿಕೋನ ಇದೆ, ಒಂದು ರಾಜಕೀಯವಾದಂಥ ಸ್ಪಷ್ಟತೆ ಇದೆ. 1980ರಲ್ಲಿ ರೈತ ಸಂಘ ಹುಟ್ಕೊಂಡದ್ದು. ಆ ಹುಟ್ಕೊಂಡ ಹಿನ್ನೆಲೆ ಗುಂಡೂರಾಯರ ಸರ್ಕಾರ ನ್ಯಾಯ ಕೇಳಿ ಬೀದಿಗೆ ಬಂದಂಥ ರೈತರ ಮೇಲೆ ಗುಂಡಿನ ಸುರಿಮಳೆ ಹಾಕಿ ಉತ್ತರ ಕೊಟ್ಟಿದ್ರು. ಗುಂಡೂರಾವ್ ಆಡಳಿತದಲ್ಲಿ 139 ಜನ ಗುಂಡಿಗೆ ಬಲಿಯಾಗಿದ್ರು. ಅದನ್ನು ಪ್ರತಿಭಟಿಸಿ, ಅದಕ್ಕೆ ಪ್ರತಿರೋಧ ವ್ಯಕ್ತಪಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ವಿಧಾನಸಭೆ ಚುನಾವಣೆ 83 ನಡೀತು. ಆವಾಗ ಗುಂಡಿಕ್ಕ ಸರ್ಕಾರಕ್ಕೆ ರೈತರ ಓಟ್ ಇಲ್ಲ ಅಂತ ಒಂದು ಅಭಿಯಾನ ಮಾಡಿದ್ದು ಯಾವುದೇ ಪಕ್ಷ ಪರ ಮಾಡಿರಲಿಲ್ಲ. ಗುಂಡಿಕ್ಕ ಸರ್ಕಾರಕ್ಕೆ ಓಟ್ ಕೊಡಬೇಡಿ ಅಂತ. ಅವತ್ತು 35 ವರ್ಷ ನಿರಂತರವಾಗಿ ಆಡಳಿತ ಮಾಡಿದಂಥ ಕಾಂಗ್ರೆಸ್ ಪತನ ಆಯಿತು. ಹೊಸ ಒಂದು ರಾಜಕಾರಣ ಸೃಷ್ಟಿ ಆಯಿತು ಕರ್ನಾಟಕದಲ್ಲಿ. ಗುಂಡೂರಾವ್ನು ಕೂಡ ರೈತ ಸಂಘದ ಕಾರ್ಯಕರ್ತರು ನಮ್ಮ ಸುಂದರೇಶ್ ನೇತೃತ್ವದಲ್ಲಿ ಸೋಮವಾರಪೇಟೆಯ ಪ್ರತಿ ಹಳ್ಳಿಗೂ ಹೋಗಿ ಅವ್ರನ್ನ ಡಿಫೀಟ್ ಮಾಡಿ ಸೋಲಿಸಿದ್ರು MLA. ಈ ಥರ ಇತಿಹಾಸರ ಸಂಘಟನೆ. ಅಂದರೆ ಎಚ್ಚರಿಕೆ ಕೊಟ್ಟಿದ್ದು, ರೈತರಿಗೆ ಎದುರಾಕೊಂಡಂಥ ಯಾವುದೇ ಸರ್ಕಾರಗೂ ಉಳಿವಾಲಿಲ್ಲ ಅನ್ನೋದನ್ನ ಸಂದೇಶವನ್ನು ನಾವು ಪ್ರಾರಂಭ ಮಟ್ಟದಲ್ಲಿ ಮಾಡಿದ್ದು. ಈಗ ಪುನಃ ಅದೇ ರೀತಿ ಪರಿಸ್ಥಿತಿ ಬಂದಿದೆ. ಅದಕ್ಕಿಂತನೂ ಸಂಕಷ್ಟವಾದ ಪರಿಸ್ಥಿತಿ, ಅದಕ್ಕಿಂತನೂ ಭಾಳ ಕ್ಲಿಷ್ಟವಾದ ಪರಿಸ್ಥಿತಿ ಇದೆ. ನರೇಂದ್ರ ಮೋದಿಯವರ ಸರ್ಕಾರ 10 ವರ್ಷ ಪೂರೈಸಿತು. ನರೇಂದ್ರ ಮೋದಿಯವರ 10 ವರ್ಷದ ಆಡಳಿತವನ್ನು ಅವಲೋಕನ ಮಾಡಿದ್ರೆ ಎಂದೂ ಒಂದೇ ಒಂದು ಯಾವ ಕಾರ್ಯಕ್ರಮ ರೈತರ ಪರ ಇಲ್ಲ. ರೈತರು ಸಂಪೂರ್ಣ ನಿರ್ಲಕ್ಷ್ಯ ಮಾಡಿ ಇದುವರೆಗೆ ಆಡಳಿತ ಮಾಡ್ಕೊಂಡು ಬಂದಿದ್ದಾರೆ. ಉದಾಹರಣೆಗೆ ಹೇಳೋದಾದರೆ 2014ರಲ್ಲಿ ಅವರು ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದರು. ಲೋಕಸಭಾ ಚುನಾವಣೆಯ ಪ್ರಚಾರದ ನೇತೃತ್ವವನ್ನು ವಹಿಸಿದ್ರು. ಅವರು ಭಾಷಣ ಮಾಡಿರುವಂಥ ಕ್ಲಿಪ್ಗಳಿವೆ ಮತ್ತು ಆ ಪಕ್ಷದ ಪ್ರಣಾಳಿಕೆ ನಮ್ಮ ಮುಂದಿದೆ. BJPಯನ್ನು ಅಧಿಕಾರಕ್ಕೆ ರೈತರು ತಂದರೆ ಮೊದಲನೇ ಸಭೆಯಲ್ಲೇ, ಅಂದರೆ ಮೊದಲನೇ ಕ್ಯಾಬಿನೆಟಲ್ಲೇ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದರು. 10 ವರ್ಷ ಆಯಿತು, ಇದುವರೆಗೆ 1 ಪೈಸಾ ಸಾಲವನ್ನು ರೈತರು ಮನ್ನಾ ಮಾಡಿಲ್ಲ. ಆದರೆ ಕಾರ್ಪೊರೇಟ್ ಕಂಪ್ನಿಗಳ ಸಾಲವನ್ನು ಲಕ್ಷಾಂತರ ಕೋಟಿ ಮನ್ನಾ ಮಾಡಿದ್ದಾರೆ. 10 ವರ್ಷದ ಆಡಳಿತದಲ್ಲಿ 25ರಿಂದ 28 ಜನ ಕಾರ್ಪೊರೇಟ್ ಕಂಪ್ನಿಗಳ 20,47,000 ಕೋಟಿ ರೈಟ್ ಆಫ್ ಮಾಡಿದ್ದಾರೆ. ಅಷ್ಟೇ ಸಾಲದು ಅಂತೇಳಿ ಕಾರ್ಪೊರೇಟ್ ತೆರಿಗೆ 30% ಇತ್ತು ಬಡ್ಜೆಟಲ್ಲಿ, ಅದನ್ನು 20%ಗಿಳಿ 20 ಲಕ್ಷ ಕೋಟಿನ ಅನುಕೂಲ ಮಾಡಿದ್ದಾರೆ. ಆದರೆ ರೈತರು ಈ ದೇಶದಲ್ಲಿ 60 ಭಾಗ ಇದ್ದೀವಿ, 60 ಭಾಗ ಉದ್ಯೋಗ ಸೃಷ್ಟಿ ಮಾಡ್ತೀವಿ, 60 ಭಾಗ ಪರೋಕ್ಷ ಉದ್ಯೋಗನೂ ಬೇರೆ ಬೇರೆ ರೀತಿ ಸೃಷ್ಟಿ ಮಾಡ್ತಿದ್ದೀವಿ. ಅರೆ ಹೊಟ್ಟೆಯಲ್ಲಿ ಇಟ್ಕೊಂಡು ಈ ಸಂಪೂರ್ಣ ದೇಶದ ಜನಕ್ಕೆ ಸಂಪೂರ್ಣ ಫುಲ್ ಮಿಲ್ಕ್ ಕೊಡ್ತಾ ಇದ್ದೀವಿ ನಾವು. ಇಂಥ ರೈತರು ಸಾಲ ಮನ್ನಾ ಮಾಡೋಕ್ಕೆ ದುಡ್ಡಿಲ್ಲ. ಎಷ್ಟು? 3 ಲಕ್ಷ ಕೋಟಿ ಸಾಕು. 3 ಲಕ್ಷ ಕೋಟಿ, 30 ಲಕ್ಷ ಕೋಟಿಯನ್ನು ಅನುಕೂಲ ಮಾಡಿದರೆ ಕಾರ್ಪೊರೇಟ್ ಕಂಪ್ನಿಗೆ. ರೈತರು 3 ಲಕ್ಷ ಕೋಟಿನ ಇದುವರೆಗೂ ಮನ್ನಾ ಮಾಡೋಕ್ಕಾಗಿಲ್ಲ. ಮನ್ನಾ ಮಾಡಿದ್ರೆ ಖಜಾನೆ ಬರ್ದಾಯ್ತೆ ಅಂತ ಹೇಳ್ತಾ ಇದ್ದಾರೆ. ರೈತರು ಇವರ ಅವಧಿಯಲ್ಲಿ 1,474 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 10 ವರ್ಷ ಅವರಲ್ಲಿದ್ದೀರಿ. ಯಾವುದೇ ಒಂದು ರೈತನ ಮನೆಗೆ ಹೋಗಿ ಸಾಂತ್ವನ ಹೇಳಿದಂಥ ಉದಾಹರಣೆ ಇಲ್ಲ. ಇದೆಲ್ಲ ಅರ್ಥ ಮಾಡ್ಕೋಬೇಕು. ಉದಾಹರಣೆ ಇಲ್ಲ. ಆದರೆ ಅದಾನಿ ಮೊಮ್ಮಗನ ತೊಟ್ಲು ಶಾಸ್ತ್ರಕ್ಕೆ ಹೋಗಿ ಇವರು ಟೈಮ್ ಇದೆ, ಹೋಗಿ ಬರ್ತಾರೆ. ರೈತರಿಗೆ ಇನ್ನೊಂದು ದೊಡ್ಡ ಭರವಸೆ ಕೊಟ್ಟಿದ್ದವರು, ಸ್ವಾಮಿನಾಥನ್ ವರದಿಯನ್ನು ಇಂದಿನ ಸರ್ಕಾರ ಬರೀ ಮುಚ್ಚಿಟ್ಬಿಟ್ಟಿದೆ. BJP ಸರ್ಕಾರ ಬಂದರೆ ಅದು ಓಪನ್ ಮಾಡ್ತೀವಿ, ರೈತರ ಬೆಳೆದಂಥ ಬೆಲೆಗೆ, ಕೃಷಿ ಉತ್ಪನ್ನಗಳಿಗೆ C2+50% ಸ್ವಾಮಿನಾಥನ್ ವರದಿಯನ್ನು ಬೆಲೆ ನೀಡ್ತೀವಿ ಅಂದರು. ಇದುವರೆಗೂ ಬೆಲೆ ನೀಡಿಲ್ಲ. ಸುಪ್ರೀಂ ಕೋರ್ಟ್ ಮುಂದೆ ಬೆಲೆ ನೀಡೋಕ್ಕಾಗಲ್ಲ ಅಂತ ಪ್ರಮಾಣ ಪತ್ರ ಸಲ್ಲಿಸಿದ್ದಾರೆ. ಜೊತೆಗೆ ರೈತರ ಇನ್ಕಮನ್ನು ಡಬಲ್ ಮಾಡ್ತೀವಿ 2022 ಫೆಬ್ರವರಿಗೆ ಅಂದರು. ರೈತರ ಇನ್ಕಮ್ ಡಬಲ್ ಆಗಿಲ್ಲ. ಗೊಬ್ಬರ ಬೆಲೆ ಜಾಸ್ತಿ ಆಯಿತು, ಡೀಸೆಲ್ ಬೆಲೆ, ಪೆಟ್ರೋಲ್ ಜಾಸ್ತಿ ಆಯಿತು, ಕೃಷಿ ಪರಿಕರಗಳ ಮೇಲೆ GST ಹಾಕಿದ್ರು. ನಮ್ಮ ಕೃಷಿ ಉತ್ಪನ್ನಗಳ ಬೆಲೆ ಜಾಸ್ತಿ ಆಯಿತು. ಎಲೆಕ್ಟ್ರಿಸಿಟಿ ಆಕ್ಟು, ಇವತ್ತು ನಾವು ಕರ್ನಾಟಕದಲ್ಲಿ 60 ಲಕ್ಷ ಜನ ರೈತ ಚಳವಳಿಯ ಹೋರಾಟದಿಂದ 10 HP ಮೋಟರ್ವರೆಗೆ ಉಚಿತವಾದಂಥ ವಿದ್ಯುತ್ತನ್ನು ಪಡಿತಾ ಇದ್ದೀವಿ. 60 ಲಕ್ಷ ಪಂಪ್ಸೆಟ್ದಾರರು ರೈತ ಚಳವಳಿಯ ಹೋರಾಟದ ಅನುಕೂಲದಿಂದ 10 HP ವರೆಗೆ ಇವತ್ತು ಉಚಿತ ವಿದ್ಯುತ್ ಪಡಿತಾ ಇದ್ದೀವಿ. ಇವರು ವಿದ್ಯುತ್ ಕಾಯ್ದೆಗೆ ತಿದ್ದುಪಡಿ ತಂದು ಅಂಬಾನಿ ಅದಾನಿ ವಹಿಸಿ ಅದು ಖಾಸಗೀಕರಣ ಮಾಡಿ
ನಮ್ಮ ರೈತರ ಪಂಪ್ಸೆಟ್ಗಳಿಗೆ ಸ್ಮಾರ್ಟ್ ಮೀಟರ್ ಹಾಕಿ ದುಡ್ಡು ವಸೂಲಿ ಮಾಡಕ್ ಬರ್ತಿದೆ, ಆಯ್ತಲ್ವೋ? ಬಟ್ ಇಷ್ಟೇ ಅಲ್ಲ, ಇವುಗಳನ್ನ ಹೋರಾಟದಿಂದ ದಕ್ಷಿಸ್ಕೋಬಹುದು ನಾವು. ಆದರೆ WTO ವಿಶ್ವ ವಾಣಿಜ್ಯ ಒಪ್ಪಂದ ಬಂದ ಮೇಲೆ ರೈತರ ಆತ್ಮಹತ್ಯೆಗಳು ಜಾಸ್ತಿ ಆಯಿತು. ಕಾಂಗ್ರೆಸ್ ಪಕ್ಷನೇ ಅದಕ್ಕೆ ರುಜುವಾಗಿತ್ತು. ನಾವು ಹೋರಾಟ ಮಾಡಿದ್ಮೇಲೆ ಅದು ಸ್ವಲ್ಪ ಜಾರಿ ತರೋದನ್ನ ಹಿಂದಿಡಿತಿತ್ತು. ಆದರೆ ಯಾರು ವಿರೋಧ ಮಾಡಿದ್ರು ಕಾಂಗ್ರೆಸ್ ಪಕ್ಷ ಜಾರಿಗೆ ಬಂದಾಗ, ಅವರು ಇವತ್ತು ಅಧಿಕಾರದಲ್ಲಿದ್ದಾರೆ. ಇವರು ಅದನ್ನು ಮೀರೂ ಕೂಡ ಕೃಷಿ ವ್ಯವಸ್ಥೆಯನ್ನು ಕಾರ್ಪೊರೇಟ್ ಕಂಪ್ನಿಗಳಿಗೆ ವಹಿಸಕ್ಕೆ ಹೋಗ್ತಾರೆ. ನಮ್ಮ ಕೃಷಿ ಉತ್ಪಾದನೆ, ನಮ್ಮ ಭೂಮಿ, ನಮ್ಮ ಮಾರುಕಟ್ಟೆ ಎಲ್ಲವನ್ನೂ ಕಾರ್ಪೊರೇಟ್ ಕಂಪ್ನಿಗೆ ಹೋಗಿ ನಮ್ಮ ಒಕ್ಕಲ್ತನದಿಂದ ರೈತರನ್ನ ಎಬ್ಸಪ್ ಮಾಡ್ತಾ ಇದ್ದಾರೆ. ಆವಾಗ ರೈತರು ಬೀದಿ ಬೀಳಬೇಕಾಗತ್ತೆ, ಭಿಕ್ಷುಕರಾಗಬೇಕಾಗುತ್ತೆ. ಇವು ನಮ್ಮ ರೈತರ ದೃಷ್ಟಿಯಿಂದ ನರೇಂದ್ರ ಮೋದಿ ಅವರ 10 ವರ್ಷದಿಂದ ಏನನ್ನೂ ಮಾಡಿಲ್ಲ. ರೈತರು ಮೋಸ ಮಾಡಿದ್ದಾರೆ, ದ್ರೋಹ ಮಾಡಿದ್ದಾರೆ. ಎಲ್ಲವನ್ನು ನ್ಯಾಯಕ್ಕೆ ಡೆಲ್ಲಿಗೆ ಹೋದಂಥ 2020 ಸೆಪ್ಟೆಂಬರಲ್ಲಿ ರೈತರು, ನಮ್ಮ ರಾಜಧಾನಿ ಡೆಲ್ಲಿ ಇರೋದು ಭಾರತ ದೇಶದ್ದು, ಡೆಲ್ಲಿ ನ್ಯಾಯ ಕೇಳಿದ್ರೆ ಎಲ್ಲಿಗೆ ಹೋಗೋಕ್ಕಾಗತ್ತೆ? ಡೆಲ್ಲಿ ಕೂಡ್ಕೊಳ್ಳದೆ ಮೊಳೆ ಹೊಡಿಸಿದ್ರು, ಕನಕ ಮಾಡಿದ್ರು, ಬ್ಯಾರಿಕೇಡ್ ಮಾಡಿದ್ರು, ಪೊಲೀಸ್ ಸರ್ಕಲ್ ಅಲ್ಲೇ ಮಾಡಿಸಿದ್ರು. ಮಾಡಬಾರ್ದಂಥ ಅನಾಗರಿಕವಾದಂಥ ಎಲ್ಲ ದೌರ್ಜನ್ಯಗಳು ಮಾಡಿದ್ರು. ಅನ್ನ ಹಾಕನ್ಗೆ ಗೌರವ ಕೊಡಬೇಕು. ಬಸವಣ್ಣನ ನಾಡಿದು, ಶರಣರ ನಾಡಿದು. ಅನ್ನ ಹಾಕರ್ಗೆ ಕಾಯಕ ಧರ್ಮಕ್ಕೆ ಒತ್ತು ಕೊಡ್ತಿದ್ದು. ಈ ಥರ ಪರಂಪರೆ ಇರುವಂಥ ಒಂದು ಭೂಮಿ ಒಳಗಡೆ ಅನ್ನ ಹಾಕೋನ್ಗೆ ಮರ್ಯಾದೆ ಕೊಡಬೇಕಾದವರು, ಗೌರವ ಕೊಡಬೇಕಾದ್ರೆ ಅನ್ನ ಹಾಕೋರಿಗೆ ಅವಮಾನ ಮಾಡಿದ್ರು. ಅಂದರೆ ಈ BJP ಪಕ್ಷ, ಅದರ ಮಿತ್ರ ಪಕ್ಷಗಳು, ನರೇಂದ್ರ ಮೋದಿ ಪ್ರಧಾನಿಯಾಗಿ, ಗೃಹ ಮಂತ್ರಿಯಾಗಿ ಅಮಿತ್ ಶಾ, ಪೂರ್ತಿ ಇವರೆಲ್ಲರೂ ಕೂಡ ಭಾಳ ಬಿಸ್ನೆಸ್ ಮೆನ್ ಥರ ಇದ್ದಾರೆ ಹೊರತು, ಅದು ಬಿಸ್ನೆಸ್ ಸಣ್ಣ ಪುಟ್ಟ ದೊಡ್ಡ ದೊಡ್ಡ ಕ್ಯಾಪಿಟಲಿಸ್ಟ್ಗಳ ಪರ ಇದ್ದಾರೆ ಹೊರತು ನಮ್ಮ ದುಡಿಯೋ ವರ್ಗದ ಪರ ಇಲ್ಲ. ಇವತ್ತು ರೈತರು ನೆಮ್ಮದಿಯಾಗಿಲ್ಲ, ದಲಿತರು ನೆಮ್ಮದಿಯಾಗಿಲ್ಲ, ಮಹಿಳೆಯರು ನೆಮ್ಮದಿಯಾಗಿಲ್ಲ, ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಮತ್ತು ಎಲ್ಲಕ್ಕಿಂತ ದೇಶದಲ್ಲಿ ಶಾಂತ ವಾತಾವರಣ ಇತ್ತು. ನಮ್ಮ ಸಂವಿಧಾನ ವಿಭಿನ್ನ ವೈವಿಧ್ಯತೆ ಕೂಡಿದಂಥ ಸಮಾಜದಲ್ಲಿ ಒಂದು ಏಕತೆಯನ್ನು ಕಂಡುಕೊಂಡಿದ್ದೀವಿ. ನಮ್ಮ ರಾಜ್ಯಗಳೆಲ್ಲ ಸೇರಿ ಒಂದು ಒಕ್ಕೂಟ ಸರ್ಕಾರ ಆಗಿದ್ದೀವಿ. ಇಲ್ಲಿ ಎಲ್ಲ ಧರ್ಮಕ್ಕೂ ಅವಕಾಶ ಉಂಟು, ಎಲ್ಲ ಧರ್ಮಕ್ಕೂ ಅವಕಾಶ ಉಂಟು, ಎಲ್ಲ ಭಾಷೆಗೂ ಅವಕಾಶ ಉಂಟು. ಆದರೆ ಇವತ್ತು ಇಲ್ಲಿ ಧರ್ಮಗಳ ಸಂವಿಧಾನ ಧರ್ಮಗಳನ್ನ ಒಪ್ಕೊಂಡಿದೆ, ಎಲ್ಲ ಧರ್ಮಕ್ಕೂ ಸ್ವಾತಂತ್ರ್ಯ ಕೊಟ್ಟಿದೆ. ಅದು ವೈಯಕ್ತಿಕ ಮಾತ್ರ, ಸಾರ್ವಜನಿಕಕ್ಕೆ ಬರಂಗಿಲ್ಲ. ಆದರೆ ಇವರು ಧರ್ಮಗಳು ಎತ್ಕಡ್ತಾ, ಜಾತಿಗಳು ಎತ್ತು ಮಾಡ್ತಾ, ಮತ್ತೆ ಮುಂದಿನ ಮಸೀದಿ ವಿಚಾರ ಮಾಡ್ತಾ, ನಿಜವಾದ ವಿಷಯಗಳನ್ನ ಮರೆಮಾಚಿ ನಮ್ಮ ಜನರಲ್ಲಿ ಭಾವನಾತ್ಮಕವಾದ ವಿಚಾರಗಳು ಕೇಳಿಸಿ ವೋಟ್ ತಗೊಂಡು ಸಂವಿಧಾನವನ್ನೇ ಬದಲಾಯಿಸಕ್ಕೆ ಕೊಟ್ಟಿರೋಂಥದ್ದು. ಈ ಕಾರಣಕ್ಕೆ ನಾವು ಕರ್ನಾಟಕದ ರೈತ ಚಳವಳಿ ಜವಾಬ್ದಾರಿ ಚಳವಳಿಯಾಗಿ 83ರಲ್ಲಿ ಕಾಂಗ್ರೆಸ್ಸನ್ನು ಅಧಿಕಾರದಿಂದ ಕಿತ್ತೊಗೆದಿದ್ದ ರಾಜ್ಯದಲ್ಲಿ, ಇವಾಗ ಇಂಡಿಯಾದಲ್ಲಿ ಅಂದರೆ ಭಾರತದಲ್ಲಿ ಈ BJP ಮತ್ತು ಮಿತ್ರ ಪಕ್ಷಗಳನ್ನ ಅಧಿಕಾರವನ್ನು ಕಿತ್ಕೊಳ್ಳೋಕ್ಕೆ ನಾವು ಮತ ನೀಡಿ ಅಂತ ರೈತರಿಗೆ ಅಭಿಯಾನ ಮಾಡ್ತೀವಿ. ಮನಗೊಂದು ಕರಪತ್ರ ಕೊಡ್ತಾ ಇದ್ದೀವಿ. ನಮ್ಮ ಸ್ಲೋಗನ್ ಇಷ್ಟೇ: ಡೆಲ್ಲಿ ಕೂಡಿದಂಥ ನರೇಂದ್ರ ಮೋದಿ ಮತ್ತು ಅವರ ಮಿತ್ರ ಪಕ್ಷಗಳನ್ನು, BJP ಮತ್ತು ಮಿತ್ರ ಪಕ್ಷಗಳನ್ನು ಡೆಲ್ಲಿ ಗದ್ದುಗೆಯಿಂದ ಕೀಳ್ತೀವಿ ನಾವು ರೈತರು ಅನ್ನೋದು. ನಮ್ಗೆ ಹಳ್ಳಿಗರಿಗೆ ಶಕ್ತಿ ಇದೆ, ಹಳ್ಳಿಗರಿಗೆ ನಮ್ಗೆ ಶಕ್ತಿ ಇದೆ, ಹಳ್ಳಿಗರಿಗೆ ಶಕ್ತಿ ಇದೆ. ಪಂಜಾಬಲ್ಲಿ ಇವತ್ತು ಯಾವ ಹಳ್ಳಿಗೂ ಹೋಗೋಕ್ಕಾಗಲ್ಲ BJP ಅವರು, ಹರಿಯಾಣದಲ್ಲಿ ಹೋಗೋಕ್ಕಾಗಲ್ಲ, ಉತ್ತರ ಪ್ರದೇಶದ ಕೆಲವು ಭಾಗದಲ್ಲೂ ಹೋಗೋಕ್ಕಾಗಲ್ಲ. ನಾವು ಕರ್ನಾಟಕದಲ್ಲಿ ಈ ರಾತ್ರಿ ಅಭಿಯಾನ ಮಾಡ್ತಾ ಇದ್ದೀವಿ, ಮನಗೊಂದು ಕರಪತ್ರ ಹಾಕ್ತಾ ಇದ್ದೀವಿ. ಈ ಸಾರಿ BJPಯನ್ನು ಅಧಿಕಾರನ ತೋರಿಸ್ತೀವಿ ಅಂತ ಅಭಿಯಾನಕ್ಕೆ ಬಂದೀವಿ. ಇವತ್ತು ಬಿಜಾಪುರದಲ್ಲೂ ಕೂಡ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಪ್ರಶ್ನೆಗಳಿದ್ರೆ ಕೇಳ್ಬೋದು. ಮುಂದಿನ ದಿನಮಾನಗಳಲ್ಲಿ ಒಟ್ಟಾರೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಹೇಳಿ. ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ BJP ಇದ್ರ ಬಗ್ಗೆ ಏನು ಹೇಳಿಕೆ ಇದು ಮಾಡ್ತೀರಾ ಅನ್ಸುತ್ತೆ? BJPನ ತೊಲಗ್ಸಕ್ಕೆ ಕೊಟ್ಟಿವಿ, ಅದಕ್ಕೆ ನೀವು ಹೇಳಕ್ಕೆ ಹೋಗ್ತಾ ಇಲ್ಲ. ಇವ್ರಿಗೆ ಅಧಿಕಾರದಲ್ಲಿ ಮುಂದುವರಿಯೋಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ಅಧಿಕಾರ ತ್ಯಜಿಸ್ಬೇಕು ಅಂದ್ರೆ ಅವ್ರು ರೆಡಿ ಅಲ್ಲ, ನಾವು ಕಳಿಸ್ಬೇಕು ಮತದಾನ ಮುಖಾಂತರ. ಮತ್ತೆ ಇನ್ಯಾವುದೇ ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬರಬಹುದು, ಇವ್ರು ಸೋತಿ ಅವರು ರೈತ ವಿರೋಧ ನಡ್ಕೊಂಡ್ರು ಅದ್ರ ವಿರುದ್ಧ ಕೂಡ ಹೋರಾಟ ನಾವು ಮುಂದುವರಿಸ್ತೀವಿ. ರಾಜ್ಯದ ತುಂಬ ತಮ್ಮ ಪ್ರತಿಭಟನೆ ಕೂಡ ಮುಂದುವರಿಸ್ತೀರಾ ಹೇಗೆ ಅಂತ? ರಾಜ್ಯ ಅದು ಕೇಂದ್ರ ಸರ್ಕಾರ ಬಂದು ರಾಜ್ಯ ಸರ್ಕಾರ ರೈತ ವಿರೋಧಿ ನೀತಿಗಳಿದ್ರೆ ಆ ಕಾಲಕ್ಕೆ ನಾವು ಪ್ರತಿಭಟಿಸ್ತೀವಿ. ಯಾವುದೇ ಪಕ್ಷದ ಪರ ಇಲ್ಲ ನಾವು. BJP ಮತ್ತು ಮಿತ್ರ ಪಕ್ಷಕ್ಕೆ ಓಟ್ ಹಾಕ್ಬೇಡಿ ಅಂತ ಹೊರತು ಇನ್ನೊಂದು ಪಕ್ಷಕ್ಕೆ ಓಟ್ ಹಾಕಿ ಅಂತ ನಾವು ಹೇಳ್ತಾ ಇಲ್ಲ. ಕಬ್ಬಿನ ಬೆಲೆ ಸಮಸ್ಯೆಗೆ ಅಂತಂದರೆ ಅಂತಾರಾಷ್ಟ್ರೀಯ ನೀತಿಗೂ ಇಲ್ಲಿ ಕಬ್ಬು ಬೆಲೆಗೂ ಸಂಬಂಧ ಇದೆ. WTO ಬಂದಮೇಲೆ ಇವತ್ತು ಹೊರಗಡೆಯಿಂದ ಸಕ್ಕರೆನ ಇಂಪೋರ್ಟ್ ಮಾಡ್ಕೊಳ್ತಿದ್ದೀವಿ. ಹಾಗೆ ಎಣ್ಣೆ ಆಯಿಲ್ ಕೂಡ ಆಯಿಲ್ಗಳನ್ನು ಕೂಡ ಇಂಪ್ಲಿಮೆಂಟ್ ಮಾಡ್ತೀವಿ. ಇದರಿಂದ ಎಲ್ಲ ರೀತಿಯ ಕೃಷಿ ಉತ್ಪನ್ನಗಳಿಗೆ ಧಕ್ಕೆ ತರ್ತಾ ಇದೆ. ಇವತ್ತು ನಾವು ಬೀದರ್ಗೆ ಹೋಗಿದ್ದಾನೆ, ಎಲ್ಲ ಆ ಭಾಗದಲ್ಲೂ ಕೂಡ ಕಬ್ಬಿನ ಫ್ಯಾಕ್ಟ್ರಿಯಲ್ಲಿ ಬಾಕಿ ಕೊಟ್ಟಿಲ್ಲ. ಇಲ್ಲೂ ಕೂಡ ಬಿಜಾಪುರ ಬಂದರೂ ಅದೇ ಸಮಸ್ಯೆ, ಬಾಗಲಕೋಟೆಗೆ ಆದರೂ ಅಷ್ಟೇ, ಬೆಳಗಾಂಗೆ ಹೋದ್ರು ಅಷ್ಟೇ, ಹಳೆ ಮೈಸೂರು ಭಾಗ, ಮಧ್ಯ ಕರ್ನಾಟಕ ಸಮಸ್ಯೆ. ಈಗ ಎಲೆಕ್ಷನ್ ಆದಮೇಲೆ ಕಬ್ಬಿನ ವಿಚಾರ, ಕಬ್ಬಿಗೆ ಬಾಕಿ ವಸೂಲಿ,
ಎಲೆಕ್ಟ್ರಿಸಿಟಿ ಇವತ್ತು ನಮ್ಗೆ ಸರಿಯಾಗಿ ಸಪ್ಲೈ ಆಗ್ತಾ ಇಲ್ಲ. ಮತ್ತು ಇವತ್ತು ರಾಜ್ಯ ಸರ್ಕಾರ ವಿದ್ಯುತ್ ಸಂಪರ್ಕಕ್ಕೆ ಜಾಸ್ತಿ ದುಬಾರಿ ವೆಚ್ಚ ಇಳಿಸ್ಬಿಟ್ಟಿದೆ. ಅದನ್ನು ಇಳಿಸ್ಬೇಕು ಅಂತೇಳಿ ಒಂದು 3-4 ಅಂಶ ಅವುಗಳನ್ನು ಇಟ್ಕೊಂಡು ನಾವು ಹೋರಾಟ ಮಾಡ್ತೀವಿ. ಮತ್ತು ಬರಗಾಲಕ್ಕೆ ನ್ಯಾಯ ಕೊಡಿಸ್ತಿಲ್ಲ ಕೇಂದ್ರ ಸರ್ಕಾರ. ಸುಪ್ರೀಂ ಕೋರ್ಟ್ಗೆ ಹೋದ್ಮೇಲೆ ಭಿಕ್ಷಾ ರೂಪದ ಪರಿಹಾರ ಕೊಟ್ಟು ಸುಮ್ಮನಿದೆ. ಸಂಪೂರ್ಣ ನಮ್ಮದು ಏನು ಬೇಡಿಕೆ ನಮ್ಮದು ಅನ್ಯಾಯ ಆಗಿದೆ, ಅನ್ಯಾಯನ ಸರಿಪಡಿಸ್ಬೇಕು ಅನ್ನೋ ಹೋರಾಟವನ್ನು ಚುನಾವಣೆ ನಂತರ ಮುಂದುವರಿಸ್ತೀವಿ. ಈಗ ನೀರಿನ ಸಮಸ್ಯೆನೂ ಅದೇ ಸರ್. ಹಳ್ಳಿಯಲ್ಲಿ ನೀರು ಬಿಡ್ತಾ ಇಲ್ಲ ಅಂತಂದು ಅದೊಂದು ಸಮಸ್ಯೆ. ನೀರು ಬೇಸಿಗೆ ಬಂದಿದೆ, ಸ್ವಾಭಾವಿಕವಾದಂಥ ಸಮಸ್ಯೆ ಅದು. ಅದನ್ನು ನೀರನ್ನು ಇಲ್ಲದ ಕಡೆ ಟ್ಯಾಂಕರು ಬೋರು ಎಲ್ಲ ಮಾಡ್ತವ್ರೆ. ಅದು ಎಲ್ಲ ಬರಗಾಲದ ಸಮಸ್ಯೆ ಇದೆ. ಆದರೆ ಸರ್ಕಾರ ಇನ್ನೂ ಸಮರ್ಪಕವಾಗಿ ಕುಡಿಯೋ ನೀರನ್ನು ಒದಗಿಸೋಕ್ಕೆ ಮುಂದಾಗ್ಬೋದು. ಜಾನುವಾರು ಎಲ್ಲಕ್ಕೂ ಏನು ಮಾತಾಡ್ತೀನಿ ರೀ, ಭಾಷಣದಲ್ಲಿ ಸಾಕಲ್ವಾ, ಸಾಕು, ಪತ್ರಿಕೆಗೆ ಸಾಕು ಅನಿಸುತ್ತೆ.